ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಯಾಕಾಪುರ ಗ್ರಾಮದಲ್ಲಿ ಸರ್ವೆ ನಂಬರ್ 74 ಮತ್ತು ಸರ್ವೆ ನಂಬರ್ 76ರಲ್ಲಿ ಸುಮಾರು 33 ಎಕರೆ ಗೈರಾಣಿ ಜಮೀನದ. ಅಲ್ಲಿ 15 ಎಕರೆ ಗೋಮಾಳ ಜಮೀನದ. ಅಂಥ ಜಮೀನು ಪ್ರಭಾವಿ ವ್ಯಕ್ತಿಗಳು ಮತ್ತು ತೆಲಂಗಾಣ ರಾಜ್ಯದವರು ಬಂದು ಅಕ್ರಮ ಸೌಳುಗಾರಿಕೆ ಮಾಡಿ ಸರ್ಕಾರಕ್ಕೆ ಕೋಟಿಗಟ್ಟಲೆ ಲಾಸ್ ಮಾಡತ್ತಾರ. ಇದನ್ನು ಕುರಿತು ತಡೆಗಟ್ಟಬೇಕಂಥೇಳಿ ಚೇತನ್ ಅಣವಾರ್ ಅವರು ತಹಶೀಲ್ದಾರ್ ಅವರಿಗೆ ಏನು ಅರ್ಜಿ ಕೊಡ್ತಾರೆ. ಅದು 2-3 ದಿವಸ ಆದ ನಂತರ ಪತ್ರಿಕೆಯಲ್ಲಿ ಪ್ರಕಟಣೆ ಆಗ್ತದೆ. ಕನ್ನಡ ದಿನಪತ್ರಿಕೆಯಲ್ಲಿ ಲೇಖನ ಆಗಿ ಪ್ರಕಟಣೆ ಆದ ನಂತರ ಅವ್ರ ಮನೆಗೆ ಅದೇ ದಿನ ರಾತ್ರಿ 1:00 ಹೋಗಿ ಜೀವ ಬೆದರಿಕೆ, ಕೊಲೆ ಬೆದರಿಕೆ ಹಾಕ್ತಾರೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳೇ ನಮಗೆ ಕೇಳಲಾಗ್ಯಾರ. ಅದಕ್ಕೆ ನೀ ಯಾರು ಕೇಳೋರು, ನಿನಗೆ ಕೊಲೆ ಮಾಡ್ತೀನಿ, ನಿಮ್ಮ ಮನೆಗೆ ಬೆಂಕಿ ಹಚ್ತೀನಿ ಅಂಥೇಳಿ ಇವತ್ತು ಅವ್ರಿಗೆ ಜೀವ ಬೆದರಿಕೆ ಹಾಕ್ಯಾರ. ಅದಕ್ಕೆ ನಾವು ಈ ಹಿಂದೆ ಭಾರತ್ ಮುಕ್ತಿ ಮೋರ್ಚಾ ಸಂಘಟನೆ ವತಿಯಿಂದ, ವಿವಿಧ ಸಂಘಟನೆ ವತಿಯಿಂದ ಮಾನ್ಯ ಕರ್ನಾಟಕ ಸರ್ಕಾರದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನಿರ್ದೇಶಕರಿಗೂ ಕೂಡ ನಾವು ಏನೋ ಇಂಥ ಅಕ್ರಮ ಸೌಳು ಗಣಿಗಾರಿಕೆ ನಡೆದದ, ಅಲ್ಲಿ 25 ಟನ್ನಿಂದು ರಾಯಲ್ಟಿ ಕೊಟ್ಟರೆ 55 ಟನ್ನು 60 ಟನ್ ಟಿಪ್ಪರ್ಗಳ ಮೂಲಕ ಅತಿ ವೇಗವಾಗಿ ಏನು ಮ್ಯಾಲೆ ಪರದೆ ಹಾಕ್ಲಾರ್ದೇ ಏನು ತೊಗೊಂಡು ಹೋಗ್ತಾರೆ. ಅದರಿಂದ ಸೌಳಿನ ಹೆಂಟಿಗಳು ಏನು ವಿದ್ಯಾರ್ಥಿಗಳ ಮೇಲೆ ಬಿದ್ದು ಅದು ಹಾಸ್ಪಿಟಲ್ಗೆ ಅಡ್ಮಿಟ್ ಆದಂಥ ಘಟನೆಗಳು ಸಹಿತ ಅದ. ಅದಕ್ಕೆ ನಾವು ಮೈನಿಂಗ್ ಡಿಪಾರ್ಟ್ಮೆಂಟಿಗೆ, ಕಲಬುರಗಿ ಮೈನಿಂಗ್ ಡಿಪಾರ್ಟ್ಮೆಂಟ್ದವ್ರಿಗೆ ಕೇಳಿದೇವಿ, ಸುಲೇಪೇಟ್ ಗ್ರಾಮ ಪಂಚಾಯತಿ ವ್ಯಾಪ್ತಿದಾಗ ಎಷ್ಟು ಜನ ಸೌಳಿನ ಪರ್ಮಿಷನ್ ತೊಗೊಂಡಾರ ಅಂತಂದಾಗ 2 ಅಂತ ಹೇಳಿದ್ರು. 2 ಹೊರತುಪಡಿಸಿ ಮತ್ತಾರು ಪರ್ಮಿಷನ್ ತೊಗೊಂಡಿಲ್ಲ ಅಂತೇಳಿ ನಮ್ಗೆ ಹೇಳ್ಯಾರ. ಅದಕ್ಕಾಗಿ ಇಂಥ ಅಕ್ರಮ ವ್ಯವಹಾರ ಮಾಡ್ತಿರೋದನ್ನು ತಡೆಗಟ್ಟಬೇಕು ಮತ್ತು ಏನು ಜೀವ ಬೆದರಿಕೆ ಹಾಕಿದಂಥವ್ರಿಗೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮತ್ತು ಇದಕ್ಕೆ ಅವರು ಕುಟುಂಬದಲ್ಲಿ ಯಾರೇ ಸದಸ್ಯರಿಗೆ ಏನೇ ಆದ್ರೂ ಕೂಡ ಸಂಪೂರ್ಣವಾಗಿ ಆ ಗ್ರಾಮಾಡಳಿತ ಅಧಿಕಾರಿಗಳು, ಕಂದಾಯ ನಿರೀಕ್ಷಕರು ಇವರೇ ಆಗೋ ಅಕ್ರಮ ಏನು ಸೌಳು ಗಣಿಗಾರಿಕೆ ನಡೆಸ್ತಾರೆ ಅವರೇ ನೇರ ಹೊಣೆ ಆಗ್ತಾರೆ ಅಂಥೇಳಿ ನಾವು ತಮ್ಮ ಮಾಧ್ಯಮದ ಮೂಲಕ ಜಿಲ್ಲಾ ಆಡಳಿತಕ್ಕೆ ಆಗ್ರಹ ಮಾಡ್ತಾಯಿದ್ದೀವಿ, ಎಚ್ಚರಿಕೆನೂ ಕೂಡ ಕೊಡ್ತಾ ಇದ್ದೀವಿ. ಮಾರುತಿ ಗಂಜಗಿರಿ ಅಂತೇಳಿ ಸಾಮಾಜಿಕ ಹೋರಾಟಗಾರ. ಇದಕ್ಕಿಂತ ಮುಂಚೆ ನಾವು DD ಅವ್ರಿಗೆ ಕೊಟ್ಟಿವಿ, DC ಅವ್ರಿಗೆ ಕೊಟ್ಟಿವಿ, AC ಅವ್ರಿಗೆ ಕೊಟ್ಟಿವಿ, ಮತ್ತು ಕರ್ನಾಟಕ ಸರ್ಕಾರದ ಮೈನಿಂಗ್ ಡಿಪಾರ್ಟ್ಮೆಂಟ್ದು ಡೈರೆಕ್ಟ್ರಿಗೂ ಕೂಡ ನಾವು ಕೊಟ್ಟಿವಿ. ಡೈರೆಕ್ಟ್ರು DD ಅವ್ರಿಗೆ ಬರ್ತಾರೆ, ಕಲಬುರಗಿ DD ಅವರಿಗೆ. ಅಲ್ಲಿ ಜಾಗದ ಇನ್ಸ್ಪೆಕ್ಷನ್ ಮಾಡಿಕೊಂಡು ಯಾರು ಅಕ್ರಮ ಗಣಿಗಾರಿಕೆ ಮಾಡ್ಲತ್ತಾರ, ಯಾರು ಸರ್ಕಾರಿ ಜಮೀನು ಲೂಟಿ ಮಾಡ್ಲತ್ತಾರ ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋರಿ ಅಂಥೇಳಿ ಪತ್ರ ಬರೆದ್ರೂ ಕೂಡ ಸಂಬಂಧಪಟ್ಟಂಥ DD ಅವರು ಇದಕ್ಕೆ ಯಾವುದೇ ಕ್ಯಾರೆ ಅಂದಿಲ್ಲ. ಅದಕ್ಕೆ ನಮಗೆ ಏನು ಎದ್ದು ಕಾಣತ್ತಂದ್ರೆ ಇವ್ರನ್ನೂ ಕೂಡ ಅವರೊಂದಿಗೆ ಶಾಮೀಲಾಗಿ ಸರ್ಕಾರಕ್ಕೆ ಏನು ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡ್ಲತ್ತಾರ, ಅದಕ್ಕೆ ಇವ್ರ ಮೇಲೆ ಕ್ರಮ ತಗೋಬೇಕು ಅಂಥೇಳಿ ನಾವು ತಮ್ಮ ಮಾಧ್ಯಮದ ಮೂಲಕ ಅವರಿಗೆ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀವಿ. ಈಗ ಇಲ್ಲಿ ಈ ಸರ್ವೆ ನಂಬರ್ಗಳಲ್ಲಿ ಕಳೆದ 1 ವರ್ಷದಿಂದ ಏನು 74, 76 ಸರ್ವೆ ನಂಬರ್ದಲ್ಲಿ 33 ಎಕರೆ ಗೌರ್ಮೆಂಟ್ ಜಮೀನದ, ಗೋಮಾಳ ಜಮೀನದ. ದನ ಕರುಗಳಿಗೆ ಏನು ಮೇವು ತಿಲ್ಲಕ ಸರ್ಕಾರ ನಿಗದಿ ಇಟ್ಟಂಥ ಜಮೀನನ್ನು ಲೂಟಿ ಮಾಡ್ತಕ್ಕಂಥ ಲೂಟಿಕೋರರ ಮೇಲೆ ಕ್ರಮ ತಗೋಬೇಕಂಥೇಳಿ ನಮ್ಮದು ಆಗ್ರಹ ಅದ. ತೆಲಂಗಾಣ ಮತ್ತು ಕರ್ನಾಟಕ ಸ್ಥಳೀಯರು ಮತ್ತು ತೆಲಂಗಾಣ ರಾಜ್ಯದವ್ರು ಬಂದು ಇದು ಏನು ಪುಡಿ ಮಾಡಿಕೊಂಡು ಬೇರೆ ರಾಜ್ಯಕ್ಕೆ ಕೊಂಡೊಯ್ತಾ ಇದ್ದಾರೆ ಸರ್.